ಸರ್ ನನಗೆ ಮುಂದಿನ ಕಾರ್ಯಕ್ರಮ ನಮ್ಮ ಲೋಕಲ್ ಲಂಚು ಏನು ಈ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಲಿ, ಬಂದಿರೋದಂತೆಲ್ಲ ಈ ಶುಭಾಶಯ ನೀಡಿ ಅಂತ ಹೇಳ್ಕೊಳ್ತಿದ್ರು. ಅವರು ನಮ್ಮ ಬೆಂದೂರುವಾಗ ನಿಂತ್ಕೊಂಡ್ಬಿಟ್ಟು ಪ್ರತಿಯೊಂದು ಇದಕ್ಕೆ ನಾನು ಸ್ಪೋರ್ಟ್ಸು ಆಡ್ತೀನಿ ಅಂತೇಳಿ ನಮಗೆ ಒಂದು ಶುಭಾಶಯವನ್ನು ಕೂರಿ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಒಂದು ಒಳ್ಳೆ ವಿಜನ್ ಹಿಡ್ಕೊಂಡು ಮಾಡಿರುವಂಥದ್ದು ಇದು ಆರ್ಗನೈಸೇಷನ್ನು. ಏನಂದರೆ ನಾಟ್ ಓನ್ಲಿ ನಮ್ಮ ಏನೋ ಒಂದು ಕ್ರೀಡಾ ಮನೋಭಾವದಿಂದ ನಮ್ಮಲ್ಲಿ ಕ್ರೀಡೆಗಳನ್ನು ಮಾಡಿ ಭಾಳಷ್ಟು ಜನರಿಗೆ ಸಹಾಯ ಮಾಡುವಂಥ ಒಂದು ಒಳ್ಳೆ ವಿಷನ್ ಸಿಗಿದೆ. ವಿಷನ್ ನಾನು ಈಗಲೇ ಪ್ರಾರಂಭಿಕವಾಗಿ ನಾನು ಅದು ಮಾಡ್ತೀನಿ ಇಷ್ಟು ಮಾಡ್ತೀವಿ ಏನೋ ಒಂದು ಡ್ರಾಮಾಟಿಕ್ ಆಗಿ ಹೇಳ್ಬಿಟ್ಟು ಮಾಡೋಕ್ಕೆ ಉದ್ದೇಶ ನಮಗಿಲ್ಲ. ಕಂಟಿನ್ಯೂ ಇದು ಮೂಲ ಉದ್ದೇಶ ಇರೋದು ವಿ ವಾಂಟ್ ಟು ಹೆಲ್ಪ್ ಡಿಸರ್ವ್ ಪೂರ್ ಪೀಪಲ್ ಇರೆಸ್ಪೆಕ್ಟಿವ್ ಆಫ್ ಎಲ್ಲ ವಲಯದ ನಮ್ಮ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟವರಿಗೆಲ್ಲ ಸಹಾಯ ಮಾಡೋ ಒಂದು ಉದ್ದೇಶ ಇಟ್ಕೊಂಡೇ ಮಾಡೋದು. ಅದಕ್ಕೆ ತಮ್ಮೆಲ್ಲ ಸಹಕಾರ, ಮುಖ್ಯವಾಗಿ ಕಲಾವಿದರ ಸಹಕಾರ ಭಾಳ ಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಸರ್ಕಾರದಲ್ಲೂ ಕೂಡ ನಾವು ಈ ಗಮನ ತರುವಂಥ ಕೆಲಸ ಮಾಡಿದ್ದೀವಿ. ಭಾಳಷ್ಟು ಸಮಸ್ಯೆಗಳು ಕೂಡ ಇದೆ ಇಂಡಸ್ಟ್ರಿನಲ್ಲಿ. ಈಗ ನಮ್ಮ ಚಿತ್ರೋದ್ಯಮ ಡೇ ಬೈ ಡೇ ಒಂದು 2 ಸಿನಿಮಾಗಳು ಕೂಡ ಚೆನ್ನಾಗಿ ನಡೀತಾ ಇರೋದು ಒಂದು ಒಳ್ಳೆ ಆಶಾದಾಯಕವಾದ ವಾತಾವರಣ. ಇಂಥ ಸಂದರ್ಭದಲ್ಲಿ ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ನಿರ್ಮಾಪಕ ಸಂಘ ಒಂದು ಕಟ್ಟಡದ ಪ್ರಾರಂಭೋತ್ಸವದಲ್ಲಿ ಮುಖ್ಯಮಂತ್ರಿಗಳು ಕೂಡ ಒಂದು ಬಹುಶಃ ಚಿತ್ರರಂಗದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ 2.5 hours ಕಾಲ ಅಲ್ಲಿದ್ದಾಗ ನಾವು ಹೇಳಿದ್ವಿ ಭಾಳಷ್ಟು ಸಮಸ್ಯೆಗಳಿದೆ ಇಂಡಸ್ಟ್ರಿನಲ್ಲಿ. ಆಮೇಲೆ ಪರ್ಟಿಕ್ಯುಲರ್ ಕಾರ್ಮಿಕರ ವಲಯದಲ್ಲಿ ಆಗಲಿ ಅವರಿಗೆ ಒಂದು ಮೂಲ ಒಂದು ವಸತಿ ಕೊಡೋದಾಗಲಿ, ಮೂಲಭೂತ ಸೌಕರ್ಯ ಕೊಡೋದು ವಿಚಾರ ಆಗಲಿ, ಚಿತ್ರರಂಗದಲ್ಲಿ ಯಾಕೆ ಸಿನಿಮಾ ರಂಗದಲ್ಲಿ ಇವತ್ತು ಏನು ನಮ್ಮ ಚಿತ್ರಮಂದಿರಗಳಲ್ಲಿ ಸಮಸ್ಯೆಗಳೆಲ್ಲ ಹೇಳಿದಾಗ ಒಂದು 2 ಗಂಟೆ ಕೊಡ್ತೀವಿ. ಮುಖ್ಯವಾಗಿ ಆರೋಗ್ಯದ ಸಮಸ್ಯೆ ಬಗ್ಗೆ ಅಂತ ಕೇಳಿದ್ರು. ನಮ್ಮ ದಿನೇಶ್ ಗುಂಡೂರಾವ್ ಅವರು ಬಂದಿದ್ರು, ರಾಮಲಿಂಗಡ್ಡವ್ರು ಬಂದರು. ಅದಕ್ಕೆ ಇದನ್ನು ಬೇರೆ ಥರ ಮಾಡಬೇಕು ಅಂತ ವಿಷಯ ಹಿಡ್ಕೊಂಡು ನಾವೆಲ್ಲ ಒಟ್ಟಿಗೆ ಸೇರಿಬಿಟ್ಟು ಒಂದು ದೊಡ್ಡ ಸಂಸ್ಥೆ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ನಿರಂತರವಾಗಿರುತ್ತೆ ಅಂತ ನಂಬಿಕೆ ಮೇಲೆ ನಾವು ಇದನ್ನು ಕೇಳ್ಕೊಂಡಾಗ ಭಾಳ ಜನ ಭಾಳ ಪಾಸಿಟಿವ್ ಆಗಿ ನಾವು ರೆಸ್ಪಾನ್ಸ್ ಕೊಟ್ಟಾಗ ನಮಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಗಿದೆ. ಇದು ಮೊದಲನೇ ಅಧ್ಯಾಯದ ಬಿಗಿನಿಂಗ್ ಇದೆ, ಇಟ್ಸ್ ಓನ್ಲಿ ಬಿಗಿನಿಂಗ್. ಭಾಳಷ್ಟು ಜನ ಇನ್ನೂ ಬರಬೇಕಾಗಿತ್ತು, ಆದರೂ ಕೂಡ ತಾವು ಬಂದರೆ ಇಷ್ಟು ಜನ ಬಂದು ಮೊದಲನೇದಾಗಿ ಮಾಡುವಂಥ ಸಂಸ್ಥೆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಕೈ ಜೋಡಿಸಿದ್ದಕ್ಕೆ ನಾವು ಅನಂತನಂದನ ಅಭಿನಂದನೆ ಸಲ್ಲಿಸ್ತೀನಿ, ಧನ್ಯವಾದ ತಿಳಿಸ್ತೀನಿ ನಮ್ಮ ಸ್ಯಾಂಡ್ಲ್ವುಡ್ ಕಲ್ಚರಲ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಪರವಾಗಿ. ಆಮೇಲೆ ಎರಡನೇದಾಗಿ ನಮ್ಮಲ್ಲಿ ಇದ್ರ ಜೊತೆಗೆ ಇನ್ನೊಂದು ಮಾಡ್ತಾಯಿದ್ವಿ ನಾವು, ನಮ್ಮ ಚಿತ್ರ ಅಂತ ಒಂದು ಟಿಕೆಟಿಂಗ್ ಆ್ಯಪ್ ಮಾಡ್ತಾಯಿದ್ವಿ. ಈಗ ಇವತ್ತು ಬುಕ್ ಮೈ ಶೋನವರು ತಮಗೆ ಗೊತ್ತಿದೆ ಯಾವ ದೇ ಆರ್ ಚಾರ್ಜಿಂಗ್ ಫಾರ್ ಈಚ್ ಟಿಕೆಟ್ ಅಂತ 30 ರೂಪಾಯಿ 40 ರೂಪಾಯಿ ಅಬ್ನಾರ್ಮಲ್ ರೇಟಿಂಗ್ ಕೊಡೋದು ವಿಚಾರಗಳಿದೆ. ಅದಕ್ಕೋಸ್ಕರ ಒಂದು ಹೈದರಾಬಾದ್ ಸಂಸ್ಥೆ ನಮ್ಮ ಚಿತ್ರರಂಗದವರಿಗೆ, ನಮ್ಮ ನಿರ್ಮಾಪಕರಿಗೆ, ನಿಮ್ಮ ವಿತರಕರಿಗೆ ಒಳ್ಳೆಯದಾಗಲಿ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಚಿತ್ರ ಅಂತ ಹೈದರಾಬಾದ್ನ ಮಹೇಶ್ ಅಂತ ಬಂದಿದ್ದಾರೆ. ಅದನ್ನು ಕೂಡ ಈ ಸಂದರ್ಭಗಳಲ್ಲಿ ಲಾಂಚ್ ಮಾಡಿ ಮತ್ತು ಚಿತ್ರರಂಗದಲ್ಲೆಲ್ಲ ಅದು ಇದಕ್ಕೆ ಸಪೋರ್ಟ್ ಭಾಳ ಬೇಕಾಗಿ, ಎಕ್ಸಿಬಿಟರ್ ಸಪೋರ್ಟ್ ಭಾಳ ಎಲಿಮೆಚ್ಲಿಕ್ಕೆ ಆ ಸಪೋರ್ಟ್ ಮಾಡೋಂಥ ಕೆಲಸ ನಾವೆಲ್ಲ ಒಗ್ಗಟ್ಟಾಗಿ ಮಾಡಿದಾಗ ಅದನ್ನು ಕೂಡ ಮಾಡುವಂಥ ಕೆಲಸ ನಾವು ಮಾಡ್ಬೇಕಂತ. ಒಟ್ಟಾರೆ ಚಿತ್ರರಂಗದಲ್ಲಿ ಇರೋ ಸಮಸ್ಯೆಗಳನ್ನು ನಾವು ಇದು ಯಾವುದೋ ಒಂದು ಸ್ವಾರ್ಥ ಮನೋಭಾವನೆ ಮಾಡಿಲ್ಲ. ಇದು ಭಾಳಷ್ಟು ನಮಗೂ ನೆಗೆಟಿವ್ ಬಂತು, ಪಾಸಿಟಿವ್ ಬಂತು, ಕೆಲವರು ಅದು ಇದು ಮಾತಾಡ್ಬೋದು. ಬಟ್ ಇದನ್ನು ಮಾಡಿದ ಮೇಲೆ ಗೊತ್ತಾಗುತ್ತೆ. ಶ್ರುತಿ ಮೇಡಮ್ ಅವರು ತಮ್ಮ ಪಾತ್ರ ಭಾವಕ್ಕೆ, ಒಂದು ತಾರಾ ಮೇಡಮ್ ಅವರಿದ್ದಾರೆ. ನೀವು ರಾಜಕೀಯದಲ್ಲಿ ತಮ್ಮದೇ ಆದ ಒಂದು ವರ್ಚಸ್ಸಿದೆ. ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಚಿತ್ರರಂಗನ ಗಟ್ಟಿ ಮಾಡಬೇಕು. ಆಮೇಲೆ ನಮ್ಮಲ್ಲಿ ಕಷ್ಟಪಡುವಂಥ ಭಾಳಷ್ಟು ಜನಕ್ಕೆ ಬೇಸಿಕ್ ನೀಡ್ಸ್ ಕೊಡುವಂಥ ಶಕ್ತಿ ಆಗ್ತಾಯಿಲ್ಲ. ಬೇಸಿಕ್ ಅಂದರೆ ಹೆಲ್ತ್ ಪಾಯಿಂಟ್ ಆಫ್ ವ್ಯೂಯಿಂದ BP ಶುಗರ್ ಟ್ಯಾಬ್ಲೆಟ್ಗೂ ಕೂಡ ಹಣ ಕೊಟ್ಟು ತೊಗೊಳ್ಳದಿರುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಪಕರಿದ್ದಾರೆ, ವಿತರಕರು ಇದ್ದಾರೆ, ಒಕ್ಕೂಟದ ಸದಸ್ಯರಿದ್ದಾರೆ, ಕಾರ್ಮಿಕರು ಕೂಡ ಇದ್ದಾರೆ. ಇಂಥವರಿಗೆ ಸಹಾಯ ಮಾಡುವಂಥ ಸದುದ್ದೇಶ ಹಿಡ್ಕೊಂಡು ಕೇಳ್ಕೊಂಡಾಗ ನಮಗೆ ಸಾರಾಗೋದ್ರು ಕೂಡ ಒಂದೇ ಮಾತಿಗೆ ಬೆಂದೂರು ನಿಂತ್ಕೊಂಡು ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಚೀಫ್ ಪ್ಯಾಟ್ರನ್ನಾಗಿ ಅವರು ನಮ್ಮ ಜೊತೆಗಿರೋದು ಒಂದು ಧೈರ್ಯ. ನಮ್ಮ ಸುಂದರಾಜ್ ಕೂಡ ಸೀನಿಯರ್ ಆರ್ಟಿಸ್ಟ್ ಬರೆದವರು ಕೂಡ ಸ್ವಾಗತ ಬಯಸುತ್ತಾ, ಮತ್ತೊಮ್ಮೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ನಿರ್ಮಾಪಕರು, ವಿತರಕರು, ನಮ್ಮ ಛಾಯಾಗ್ರಹ ಸದಸ್ಯರಾದ ನಮ್ಮ JJ ಕೃಷ್ಣ ಅವರು ನೇರ ನುಡಿಗೆ ಸುವಾಸಿ. ಕೆಲವು ತಪ್ಪುಗಳು ಆದಾಗ ಸರಿದೂಸ್ಕೊಂಡು ಹೋಗುವಂಥದ್ದೇ ನಮ್ಮ ಹೃದಯ ಶ್ರೀಮಂತಿಕೆ. ಆ ವಿಚಾರದಲ್ಲಿ ತಾವು ಕೂಡ ನಮಗೆ ಸಕ್ರಿಯವಾಗಿ ಬೆಂಬಲ ನಿಂತ್ಕೊಂಡು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಿ ಇದು ಒಂದು ಸದುದ್ದೇಶನ ಮಾಡುವಂಥ ಮುಂದಿನ ದಿನಗಳಲ್ಲಿ ಇದು ಓನ್ಲಿ ಬ್ಯಾಡ್ಮಿಂಟನ್ ಇದೆ ಬಿಗಿನಿಂಗ್ ಅಷ್ಟೇ. ಇದು ನಂದು ಲಾಟ್ ಆಫ್ ವಿಚಾರ್ಸ್ ನೋಡಿ ನಾವು ಒಗ್ಗಟ್ಟಾಗಿ ಒಂದಾಗಿ ಮಾಡಿದಾಗ ಭಾಳಷ್ಟು ಜನ ಭಾಳ ಮಾಡಿದ್ದಾರೆ. ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಬಡಿ. ನಾವು ಮಾಡ್ತಾ ಇರೋದು ನಮ್ಮ ಇದು ನಾಟ್ ಓನ್ಲಿ ಫಾರ್ ದಿ ಬೆನಿಫಿಟ್ ಆಫ್ ನಮ್ಮ ಇದಕ್ಕೆ ಅಂತಲ್ಲ, ಎಂಟೋ ನಮ್ಮ ಚಿತ್ರೋದ್ಯಮದ ಇರುವಂಥ ಏನು ಮಾಧ್ಯಮ ಮಿತ್ರರು ಕೂಡ ದೇ ಆರ್ ಮೋಸ್ಟ್ ವೆಲ್ಕಮ್. ಅವರು ಕೂಡ ಪಾರ್ಟ್ ಆಫ್ ದಿ ಮೂವಿ ಅಂತಾರೆ. ಯಾವತ್ತೂ ಹೇಳೋಕ್ಕಾಗುತ್ತೆ ತಮ್ಮ ಕೂಡ ಸಹಕಾರ ಬೇಕು. ಮಾಧ್ಯಮದರು
ಎಲೆಕ್ಟ್ರಾನಿಕ್ ಮೀಡಿಯಾದವರು ಯಾವತ್ತೂ ಯಾವಾಗಲೂ ಚಿತ್ರರಂಗ ಏನೇ ಇದ್ದರೂ ನೇರವಾಗಿ ಸಪೋರ್ಟ್ ಮಾಡೋದಕ್ಕೆ ಕೆಲಸ ಮಾಡಿದ್ರು. ತಾವು ಕೂಡ ಇವತ್ತು ಭಾಳಷ್ಟು ಜನ ಬಂದು ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ಭಾಳ ಸಂತೋಷ. ನಿಮಗೆಲ್ಲೂ ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸುತ್ತಾ, ನಾವೆಲ್ಲ ನಿಮ್ಮೆಲ್ಲರ ಸಹಕಾರ ಇದ್ದರೆ ಒಂದಾಗಿ ಒಗ್ಗಟ್ಟಾಗಿದ್ರೆ ಖಂಡಿತವಾಗಲೂ ನಮ್ಮ ಈ ಸಂಸ್ಥೆ ಭಾಳ ಎತ್ತರವಾಗಿರೋದು, ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಕಲಾವಿದರು ನಮ್ಮ ಶೀನಾ ಕೆಟ್ಟಿ ಬಂದಿದ್ದಾರೆ, ಇಶಾನ್ ಬಂದಿದ್ದಾರೆ, ಅನಿಲ್ ಉತ್ಸಾಹ ಬಂದಿದ್ದಾರೆ, ನಮ್ಮ ಶಕ್ತಿ ಇವರು ಸಂಗೀತ ಮೇಡಮು ನಮ್ಮ ಸಿನಿಮಾ ಸಂಬಂಧಪಟ್ಟವರು ಕೂಡ ಅವ್ರು ವಾಲಂಟಿಯರ್ ಬಂದು ನಂದು ಕೂಡ ನಾನು ಕೂಡ ಐ ಆಮ್ ಆಲ್ಸೋ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಫಾರ್ ಸಮಥಿಂಗ್ ಫಾರ್ ದಿ ಇಂಡಸ್ಟ್ರಿ ಅಂತ ಹೇಳಿ ಬಂದಿದ್ದೀರಾ. ತಾವು ಕೂಡ ಮುಂದಿನ ದಿನಗಳ ತಮ್ಮ ಜೊತೆ ಇರ್ತೀರಂತ ಭಾವಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಬಯಸ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಕನ್ನಡ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.